ನಾವು ಪುಸ್ತಕ ಮತ್ತೆ ಪ್ರಕೃತಿ ಎರಡೂನು ಹೆಚ್ಚು ಆರಾಧಿಸ್ಬೇಕು. ಆಪ್ತ ಸಮಾಲೋಚಕಿಯಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತ. ಕಾಫಿನಲ್ಲಿ ಬರ ಅಂತ ಈ ಎಲೆಗಳಿಗೆ ತುಕ್ಕು ಹಿಡಿಯುತ್ತೆ. ನಮ್ಮ ತಂದೆಗೆ ಸಾಹಿತ್ಯ ಇಷ್ಟ ಇರಲಿಲ್ಲ, ಅಂದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. 5 ಕೃತಿಗಳು ಹುಟ್ಕೊಂಡಿದ್ದು ಹೇಗೆ ಅಂತ? ನಾನು ಕಾಲೇಜಲ್ಲಿ ಓದ್ತಾ ಇದ್ದ ಟೈಮಲ್ಲಿ ಒಂದು ಕೊಲೆ ನಡೆದಿತ್ತು. ಒಂದಷ್ಟು ಕೃತಿಗಳು ಪ್ರಭಾವ ಬೀರಿರುತ್ತೆ. ಅಂತಹ ಕೃತಿಗಳು, ಅಂತಹ ಸಾಹಿತಿಗಳನ್ನ ನೆನೆಸ್ಕೊಳ್ಳೋದಾದ್ರೆ ನನಗೆ ಮೊದಲು ನೆನಪಾಗೋದು ಗುರುರಾಜ್ ಕರ್ಜಗಿಯವರು. ಇತ್ತೀಚೆಗೆ ಪ್ರಕಟ ಆಗಿರೋ ಪರಿಕ್ರಮ ಕೃತಿನೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆಯುಳ್ಳ ಕಥಾಹಂದರ. ಮಾಂಗಲ್ಯ ಧಾರಣೆ ಆದ್ಮೇಲೆ ಮೊದಲನೇ ಪೂಜೆನೆ ಅರುಂಧತಿ ನಕ್ಷತ್ರ ವೀಕ್ಷಣೆ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಬರೀ ಅರುಂಧತಿ ನಕ್ಷತ್ರ ಅಂತ ಹೇಳ್ತಾರೆ, ವಸಿಷ್ಠ ಇದ್ದಾನೆ ಪಕ್ಕದಲ್ಲಿ ಅಂತ ಹೇಳಲ್ಲ. ತುಂಬಾ ಮಿತ್ಸ್ ಇದಾವೆ ನಮ್ಮ ಸಮಾಜದ ಮಧ್ಯೆ, ಒಂದಷ್ಟು ಮೂಢನಂಬಿಕೆಗಳಿದಾವೆ. ವಿಜ್ಞಾನ ಮತ್ತೆ ನಮ್ಮ ಮೌಢ್ಯ ಏನಿದೆ ಒಂದೆಳೆ ವ್ಯತ್ಯಾಸ ಅಲ್ಲ, ಅದು ಒಂದು ನಾಣ್ಯದ 2 ಮುಖಗಳು. ಜಾತಕ ನೋಡೋ ಬದಲು ಜೀನ್ ಪ್ರೊಫೈಲ್ ನೋಡಿ ಒಂದ್ಸಲ, ಯಾಕಂದ್ರೆ ಜಾತಕಗಳೀಗ ತುಂಬಾ ಕಲ್ಬರ್ಕೆ ಆಗ್ಬಿಟ್ಟಿದೆ. ಇಂಗ್ಲಿಷ್ ಪುಸ್ತಕ ತಗೊಂಡ್ರೆ ಅಲ್ಲಿ ಫೀಲಿಂಗ್ಸ್ ಇಲ್ಲ, ಇಮೋಷನ್ಸ್ ಇರಲ್ಲ. ಬರಹಗಾರರಿಗೆ ಅಡ್ವೈಸ್ ಮಾಡೋಷ್ಟು ನಾನೇನು ಬೆಳೆದಿಲ್ಲ, ನಾನೇ ಇನ್ನೂ ಬರಿತಾ ಇದ್ದೀನಿ. ಆದರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಬರವಣಿಗೆನಲ್ಲಿ ಆದಷ್ಟು ನಕಾರಾತ್ಮಕ ಅಂಶಗಳನ್ನ ಕಡಿಮೆ ಮಾಡಬೇಕು.